ಹಾಯ್ ಫ್ರೆಂಡ್ಸ್, ಇವತ್ತು ವುಮೆನ್ಸ್ ಡೇ ಅಲ್ವಾ, ಅದಕ್ಕೆ ನಾನು ನಮ್ಮಮ್ಮಂಗೊಂದು ಗಿಫ್ಟ್ ಕೊಡ್ತಾಯಿದ್ದೀನಿ. ಏನು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ ನಮ್ಮಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ನೋಡಿ, ಅಮ್ಮ ಮಲಗಿದ್ದಾರೆ, ಇವಾಗ ಹೋಗ್ತೀನಿ. మమ్మ మమ్మ ఏం చేశానే? నీకేమో ఇయ్యాల తిరుక్కోకో. ఏం వీడియో చేస్తా ఉండవు? ఏమో ఇయ్యాల కుక్కో. ఏమి ఇయ్యాల? ఏమో ఇయ్యాల. ఏం దేశానే? ಏನೋ ಗಿಫ್ಟ್ ಎಲ್ಲ ತಂದ್ಬಿಟ್ಟಿದ್ಯಾ ದೇಶಾನೇ? ಏನು ತಗೊಂಡಮ್ಮ? ತಂತ್ರ. ವಿಶ್ ಯು ಹ್ಯಾಪಿ ವುಮೆನ್ಸ್ ಡೇ ಅಮ್ಮ. ಥ್ಯಾಂಕ್ ಯು ದೇಶಾನಿ. ದೇಶಾನಿ ಏನೋ ತೊಗೊಬಂದಿದ್ದಾಳೆ ಬಾಕ್ಸ್. ಆ ಕಡೆ ವೆಲ್ತೋರಸ್ತು ಅನ್ನೆನ್ಕಲ್ಲ. ಏನೋ ಇದೆ, ನನಗೆ ಇಷ್ಟ ಆಗಿದೆ, ಏನೋ ತೊಗೊಬಂದಿದ್ದಾಳೆ. ಥ್ಯಾಂಕ್ ಯು ದೇಶಾನಿ. ವೆಲ್ಕಮ್ ಅಮ್ಮ. ಅಂಕಲ್ಲ ಇಲ್ಲಿ 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 ಎಲ್ಲಮ್ಮ ಓಪನ್ ಮಾಡಲಿ. ಚೆನ್ನಾಗಿ ಬರ್ದಿದ್ದಾಳೆ ನೋಡಿ, ಏನೇನೋ ಮಾಡಿದ್ದಾಳೆ. ನಾನು ಸುಮ್ಮನೆ ಹಾಗೆ ಮಲಗಿದ್ದೆ, ಸ್ವಲ್ಪ ತಲೆನೋವು ಅಂತೇಳಿ. ದೇಶಾನಿ ಅಷ್ಟೊತ್ತಿಗೇನೋ ಮಾಡಿದ್ದಾಳೆ. ವಿಶ್ ಯು ಹ್ಯಾಪಿ ಬರ್ಡೇ ಅಮ್ಮ ಫಾರ್ ಯು. ಓಕೆ, ಎಲ್ಲಿ ಬರ್ಡೇ? ವುಮೆನ್ಸ್ ಡೇ. ವುಮೆನ್ಸ್ ಡೇ ಬರ್ಡೇ ಅಂತೇಳಿ ಹೇಳಿ ಬಾಯಿಗೆ ಬರುತ್ತೆ. ಎಲ್ಲಮ್ಮ ಓಪನ್ ಮಾಡಲಿ. ಅಲ್ಲಿ ಈ ಕಡೆ ಈ ಕಡೆ ಈ ಕಡೆ ತೆಗಿಬೇಕಲ್ಲ ನಾವು. ಕೆಳಗಡೆಯಿಂದ ತೆಗಿ. ನನಗೆ ಗೊತ್ತು ಬಾಕ್ಸ್ ನೋಡೋದೇನೆ ಏನು ಅಂತ. ಹೇಳ ಏನು? ಕೇಕ್ ತಗೊಬಂದಿರ್ತೀಯ. ನನಗೆ ಗೊತ್ತು ಇದು ಕೇಕು ಅಂತ. ಬಾಕ್ಸ್ ನೋಡೋದೇ ಗೊತ್ತಾಗ್ತಿದೆ. ಚಾಕ್ಲೇಟ್ ಕೇಕ್ ನನಗೆ ಇಷ್ಟ ಅಂತ. ಆವಾಗಲೇ ಅದಕ್ಕೆ ನೀನು ಹೇಳಿದ್ದ ಅಮ್ಮ ಅಂಗಡಿಗೆ. ನಾನು ಇವಳು ಯಾವಾಗಲೂ ಹೋಗೋದಿಲ್ಲ ಅಂಗಡಿಗೆ. ನಮ್ಮ ಮನೆಯಲ್ಲೇ ಚಾಕ್ಲೇಟ್ಸ್ ಅದು ಇದು ತಂದಿರ್ತೀವಿ. ಅಮ್ಮ ಚಾಕ್ಲೇಟ್ ತಿನ್ನಬೇಕು ಅನ್ನಿಸ್ತಿದೆ, ನಾನು ಅಂಗಡಿಗೆ ಹೋಗ್ತೀನಿ ಅಂದ್ಲು. ಯಾಕಮ್ಮ ಮನೇಲಿದೆ ಅಂದೆ. ಇಲ್ಲ, ನಾನು ಹೋಗಿ ತೊಗೊಂಬರ್ತೀನಿ ಅಲ್ಲ. ನೀನೋ ತೊಗೊತಾಳೇನೋ ಅಂದ್ಕೊಂಡ್ರೆ ಚಾಕ್ಲೇಟ್ ಕೇಕ್ ಎರಡು ನನಗೇನಾ? ಹಾಂ, ಎರಡರಲ್ಲಿ ನಿನಗೊಂದು ನನಗೊಂದು ತಂದಿರೋದು. ಥ್ಯಾಂಕ್ ಯು ಸೋ ಮಚ್ ದೇಶಾನಿ. ವೆಲ್ಕಮ್ ಅಮ್ಮ. ಖುಷಿ ಅಮ್ಮ, ನಿನ್ನ ಕೇಕ್ ತಂದು ಕೊಟ್ಟಿದ್ದು ಇದೇ ಗಿಫ್ಟು ಅಂತ. ಗಿಫ್ಟ್ ಅದ್ರ ಮೇಲೆ ಬರೆದು ತಲೆ ಓಡಿಸಿ ನನ್ನ ಹತ್ರ ಫುಲ್ ಕೇಕ್ ತರಷ್ಟು ಅಂತ ಆಗಲ್ಲ, ಅದಕ್ಕೆ ಚಿಕ್ಕತೆ ತಂದೆ. ಹೋಗ್ಲಮ್ಮ, ಇದು ನಿನ್ನ ಫುಲ್ ಕೇಕ್ ಅಲ್ಲ, ಅದಕ್ಕೆ ಹತ್ರಷ್ಟು ದೊಡ್ಡ ಕೇಕ್ ತಂದು ಇದಷ್ಟು ಖುಷಿ ಆಗಲ್ಲ. ನೀನು ಈ ಪುಟ್ಟದಲ್ಲ ಇಷ್ಟು ಐಡಿಯಾ ಮಾಡಿ ತಂದಿದ್ದೀಯಲ್ಲ, ಸಾಕು, ಖುಷಿ ಆಯಿತು. ಥ್ಯಾಂಕ್ ಯು. ಬಾಯ್ ಬಂಗಾರಿ. ತಿನ್ನಿಸ್ತೀನಿ. ನಾನು ತಿನ್ನಿಸ್ತೀನಿ ಫಸ್ಟ್. ಹ್ಯಾಪಿ ವುಮೆನ್ಸ್ ಡೇ ಮಮ್ಮ. ಥ್ಯಾಂಕ್ ಯು ಸೋ ಮಚ್. ನೋಡಿ ದೇಶಾನಿ ಗಿಫ್ಟು. ಯಾಕಂದರೆ ಇದು ನನಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ. ಅದು ಈಗೆಲ್ಲ ಐಸ್ ಕೇಕ್ ಎಲ್ಲ ಇಷ್ಟ ಆಗಲ್ಲ ನನಗೆ. ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ ಚಿಕ್ಕ ಹುಡುಗಿಯಿಂದನೂ. ಸೊ ದೇಶಾನಿಗೆ ಗೊತ್ತು, ತೊಗೊಬಂದಿದ್ದಾಳಪ್ಪ. ಏನೋ ಐಡಿಯಾ ಮಾಡಿದ್ದಾಳೆ. ಥ್ಯಾಂಕ್ಸ್ ಅಮ್ಮ, ಇದೆಲ್ಲ ಮರೆಯಲ್ಲ. ಖುಷಿಯಾಗುತ್ತೆ ಏನಂತ ಮಗಳನ್ನ ಪಡ್ಕೊಂಡಿದ್ದೀನಿ ಅಂತ. ಒಂದೊಂದ್ಸಲಿ ಮಸಾಕೊಬ್ಬ ಬರೆಸ್ತಾಳೆ, ಬಟ್ ಅದೇ ಮಕ್ಕಳು ಅಂದರೆ ಚೇಷ್ಟೆ ಮಾಡೇ ಮಾಡ್ತಾರೆ. ಸೊ ಲಕ್ಕಿ. ಎಲ್ಲರನ್ನೂ ಹೋಲಿಸ್ಕೊಂಡಾಗ ನಾನು ಒಂದು ಹೂವು ಹೆಚ್ಚಾಗಿ ದೇವ್ರಿಗೆ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ಒಂದೊಳ್ಳೆ ಮಗುನ ಕೊಟ್ಟಿದ್ದಾರೆ. ಮಗುಗೆ ಆರೋಗ್ಯ ಆಯಿಸ್ಕೊಳ್ಳಿ. ಅವಳು ಕೂಡ ಹೆಣ್ಣು ಮಗು. ನಿನಗೂ ಅಷ್ಟೇ ಅಮ್ಮ, ನೀನು ಅದು ನೀನು ಸ್ವಲ್ಪ ದೊಡ್ಡವಳ ಮೇಲೆ ನೀನು ವುಮೆನ್ ಆಗ್ತೀಯಾ. ನೀನು ನನಗಿಂತ ಸ್ಟ್ರಾಂಗ್ ಆಗಬೇಕು, ಓಕೆನಾ? ಅವ್ನು ನಿನಗೂ ನಿನ್ನ ಪಾಪ ಹಿಂಗೆಲ್ಲ ಗಿಫ್ಟ್ ಕೊಡಬೇಕು, ಓಕೆ? ಥ್ಯಾಂಕ್ ಯು ಸೋ ಮಚ್. ಇಬ್ರು ತಿನ್ನೋಣ. ಬೇಡವಾ? ಆಮೇಲೆ ವಿಡಿಯೋ ಹಿಂದೇನೋ ಕೇಕು ನಾನೇ ತಿಂತೀನಿ. ಇಲ್ಲ, ನಿನಗೂ ಇಡ್ತೀನಿ, ಶೇರ್ ಮಾಡ್ತೀನಿ, ಓಕೆ? ನೋಡಿ, ನನ್ನ ಮಗಳು ಕೊಟ್ಟಿದ್ದು ಗಿಫ್ಟು. ಎಷ್ಟೇ ಚಿನ್ನ ರತ್ನ ಏನೇನೇ ತಂದುಕೊಟ್ರು ಈ ಪ್ರೀತಿಯಿಂದ ನನ್ನ ಚಿಕ್ಕ ಮಗು ನನ್ನ ಮಗಳು ತಂದುಕೊಟ್ಟಿರೋದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸೊ ನನಗೆ ಪ್ರೀಶಿಯಸ್ ಇದೆಲ್ಲ. ಕಟ್ ಮಾಡಿ ನಾನು ಬೇಗ ಕೇಕ್ ತಿಂತೀನಿ.